ಎಲ್ರಿಗೂ ನಮಸ್ಕಾರ. ಇವತ್ತು KR ಪುರಂಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದು. ನಮ್ಮನೆಯವರ ಆಚೆ ಏನೋ ಕೆಲಸ ಇದೆ, ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ. ಹಾಗಾಗಿ ನಾನು ನನ್ನ ಮಗನ ಹೊರಡಿಸ್ಕೊಂಡು ನಾನು ಕೂಡ ಹೊರಟೆ. ಅವನಿಗೆ ಅಡುಗೆ ಮಾಡಿ ಅವನಿಗೆ ತಿನ್ನಿಸಿ ನಾವು ತಿಂದು ಬರೋದ್ರೊಳಗೆ ಮಧ್ಯಾಹ್ನ 1:15 ಸ್ಟಾರ್ಟ್ ಮಾಡಿದ್ದು. ಈಗ 3:15 ಮನೆ ಬಿಟ್ಟಿದ್ವಿ. ಈಗ ನಾವು ಮೊದಲು ಎಲ್ಲಿದ್ದು KR ಪುರಮಲ್ಲಿ ಅಲ್ಲಿಗೆ ಹೋಗ್ತಾ ಇದೀವಿ. ಇವ್ರು ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ರು ಅನ್ಸುತ್ತೆ, ಇವತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಇದೇ ರೋಡು, ನಾನು ಜಿಮ್ ಹೋಗ್ತಾ ಇದ್ದಿದ್ದು ಇಲ್ಲೇ. ಈಗ ಏನಾಗಿದೆ, ಜಿಮ್ ಕ್ಯಾನ್ ಇಲ್ವಾ ಅಂತ ನೀನು ಹೋದ್ಮೇಲೆ ಜಿಮ್ ಕ್ಲೋಸ್ ಮಾಡಿದ್ದು ಅಲ್ಲ, ಅವಾಗ್ಲೇ ಸ್ಟಾರ್ಟ್ ಮಾಡಿದ್ದು. ನಾವೀಗ ಕೋರಮಂಗಲದ ಹತ್ರ ಇರೋ ವೆಂಕಟಾಪುರ ಹತ್ರ ಬಂದಿದೀವಿ. ನಮ್ಮನೆಯವ್ರೇನೋ ಸ್ಪೆಷಲ್ ಆಗಿ ಪಾನಿಪುರಿ ಕೊಡಿಸ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರೆ. ಅದು ನನ್ನ ಮಗನ ಆಟ ಸಾಮಾನು ಅಂಗಡಿ ಮುಂದೆನೆ ನಿಲ್ಲಿಸ್ಬಿಟ್ಟಿದಾರಲ್ಲ, ನನ್ನ ಮಗನಿಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ. ವಾವ್ ಅನ್ಕೊಂಡು ನಗಾಡ್ತಾ ಇದೆ. ಅಲ್ಲೇ ಪಕ್ಕದಲ್ಲೇ ಪಾನಿಪುರಿ ಶಾಪ್ ಇತ್ತು. ನಮ್ಮ ಮನೆಯವರು ಗುಳುಮ್ ಅಂತ ಇದ್ರು, ಫುಲ್ ಖಾಲಿ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದು ಜಾಯ್ನ್ ಆದೆ. ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ನಮಗೆ ಇಷ್ಟ ಬಂದಿದ್ದು ಹಾಕೋತೀರಾ ಅಂತದ್ದು. ಇಲ್ಲಿ ಧನಿಯಾದ್ ಬೇಕಾ, ಜೀರಾದ್ ಬೇಕಾ, ಪುದೀನದ್ ಬೇಕಾ, ಮಸಾಲದ್ ಬೇಕಾ, ಯಾವ್ದು ಬೇಕು ಎಲ್ಲ ಇದೆ. ಸ್ವೀಟ್ ಕೂಡ ಇದೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನಾನು ಟ್ರೈ ಮಾಡ್ತೀನಿ ಕೈಲಿಗೆ. ಲಾಸ್ಟ್ ಟೈಮ್ ನಾವು ಬಂದಾಗಿದ್ದು ಇರಲೇ ಇಲ್ಲ. ಹೌದಾ? ಈಗ ಹಾಕಿರೋದು, ಈಗ ಹೊಸ್ದಾಗಿ ಆಗಿರೋದು. ನೀನು ಎಲ್ಲ ಹೋಗ್ತೀಯ ಅಲ್ಲೆಲ್ಲ ಫುಡ್ ಬಂದ್ಬಿಡುತ್ತಲ್ಲ, ನೀನು ಫಾಲೋ ಮಾಡ್ಕೊಂಡು. ಚೆನ್ನಾಗಿದೆ ಕರ್ಕಾರವಾಗಿ. ಹೋಗುವಾಗ ಮಸಾಲೆ ಇನ್ನೊಂದು ತಗೊಂಡು ಹೋಗೋಣ, ಸಖತ್ತಾಗಿದೆ. ತಿನ್ನ ನಾನು ತಿನ್ನಿಸ್ತೀನಿ ತಗೋ, ಯಾವ್ದು ಬೇಕು ಎಲ್ಲ ಆಯ್ತು. ಜೀರಾದ ಒಂದು ಬೇಕು ಕುಡಿ. ಅಷ್ಟೊಂದು ಹಾಕೊಂತಾರೆ, ಚೆಲ್ಲುತ್ತೆ ಅಲ್ಲಿ ಒಂಚೂರು ಚೆಲ್ಲಿ. ಬಟ್ಟೆ ಮೇಲೆಲ್ಲ ಚೆಲ್ಬೇಡಿ ನೀವು. ನೀನು ತಿನ್ಸೋದ್ರೊಳಗೆ ಅದು ನೆಂದು ಹೋಗುತ್ತೆ. ನಮ್ಮ ಬಾಯಿ ಅಷ್ಟಾಗಲ್ಲ ಬಿಡ್ತೀಯಾ? ಬಾಯಿ ದೊಡ್ಡದು ಅಂತ ಎಲ್ಲರಿಗೂ ಗೊತ್ತಾಗಬೇಕಾ, ಊರವ್ರಿಗೆಲ್ಲ. ನಾವೀಗ ಪಾನಿಪುರಿ ತಿಂದಿದ್ದು ಗ್ರಾಮೀಣ ಹೋಮ್ ಫುಡ್ಸ್ ಮುಂದೆನೆ. ಲಾಸ್ಟ್ ಟೈಮ್ ನಮ್ಮ ಮನೆಯವರು ವಿಡಿಯೋ ಮಾಡಿದ್ರು, ಜೊತೆಗೆ ಮನೆಗೆ ಒಂದಿಷ್ಟು ತಿಂಡಿ ಪದಾರ್ಥಗಳನ್ನು ಕೂಡ ತಗೊಬಂದಿದ್ರು. ತುಂಬಾನೇ ಚೆನ್ನಾಗಿತ್ತು. ನಮ್ಮ ಅಜ್ಜಿಯಂದ್ರು ಮಾಡ್ತಿದ್ರಲ್ಲ ತಿಂಡಿಗಳು, ಅದೇ ತರ ಇತ್ತು. ಆಲ್ಮೋಸ್ಟ್ ಇವ್ರ ಹತ್ರ 105ರಿಂದ 200 ರೀತಿ ತಿಂಡಿ ಪದಾರ್ಥಗಳಿದೆ. ಅಷ್ಟೇ ಅಲ್ಲದೆ ತುಂಬಾ ಜನ ಕೇಳ್ತಿದ್ರಿ ಕೂಡ ಇವ್ರ ಹತ್ರ ಫ್ರಾಂಚೈಸಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಬೆಂಗಳೂರಲ್ಲಿ 30 ಸ್ಟೋರ್ಸ್ಗಳು ಓಪನ್ ಆಗಿದ್ವಂತೆ. ಈಗ 65ಕ್ಕೂ ಹೆಚ್ಚು ಸ್ಟೋರ್ಗಳು ಓಪನ್ ಆಗಿದೆ. ಬನ್ನಿ ಈಗ ಒಳಗೆಲ್ಲ ನೋಡೋಣ ಏನೆಲ್ಲ ಸಿಗುತ್ತೆ ಅಂತ ಹೇಳಿ. ಫ್ರಾಂಚೈಸಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಮಗನಿಗೆ ಪೂರಿ ಕೊಡಿಸಿ ಒಳಗೆ ಬರ್ತಿದ್ದಾಗೇನೆ ಪೂರಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಎಲ್ಲಾ ರೀತಿಯ ತಿಂಡಿ ಪದಾರ್ಥಗಳಿದೆ. ಅಂದ್ರೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ. ಕಲರ್ ಪಿಂಕ್ ಕಲರ್ ಬಿಸ್ಕೆಟ್ ಇದೆ, ಯೆಲ್ಲೋ ಕಲರ್ ಬಿಸ್ಕೆಟ್ ಇದೆ. ಬಿಸ್ಕೆಟ್ ಅಲ್ಲೇ ತುಂಬಾ ವೆರೈಟಿ, ತುಂಬಾ ಫ್ಲೇವರ್ದು ಬಿಸ್ಕೆಟ್ ಸಿಗ್ತದೆ. ನಾವು ಚಿಕ್ಕದ್ರಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ಪೆಟ್ಟಿಗೆ ಅಂಗಡಿಗಳು, ಚಿಕ್ಕ ಗೂಡು ಅಂಗಡಿಗಳೆಲ್ಲ ಇರ್ತಿದ್ವಲ್ಲ, ಆ ಅಂಗಡಿಲಿ ಏನೇನು ಸಿಗ್ತಿದ್ದೋ ಆ ಪ್ರತಿಯೊಂದು ತಿಂಡಿಗಳು ಇಲ್ಲಿ ಸಿಗ್ತದೆ. ನೋಡಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನಾ ತಗೊಂಬಂದಿದ್ದಲ್ಲಿ ತಿಂದಿದ್ದಲ್ಲ ಮನೇಲಿ, ಇಲ್ಲಿಂದನೇ ತಂದಿದ್ದು. ಮನೆ ಜಾಸ್ತಿ ಸ್ವೀಟ್ಸ್ ತಗೊಂಡಿದ್ರು, ಚೆನ್ನಾಗಿತ್ತು. ಬಟ್ ಖಾರ ಐಟಮ್ಸ್ ಇನ್ನೂ ಚೆನ್ನಾಗಿದೆ ಅಂತಿದ್ರು. ನನ್ನ ವಿಡಿಯೋಸ್ ಯಾರು ನೋಡಿದ್ರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಗೊತ್ತಿರ್ತಿದೆ ಏನು ಗ್ರಾಮೀಣ ಹೋಮ್ ಫುಡ್ಸ್ ಅಂದರೆ ಏನು ಅಂತ. ಈಗ ನಾವು ನಮ್ಮ ಅಜ್ಜಿ ಕಾಲದಲ್ಲಿ ಒಂದು 200 ಥರದ ಐಟಮ್ಗಳು ಹಬ್ಬದಲ್ಲಿ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ತಿಂತಾಯಿದ್ವಿ. ಈಗ ಎಲ್ಲ ನಾವು ಕೆಲಸದಲ್ಲಿ ಬ್ಯುಸಿಯಾಗಿ ಆ ತಿಂಡಿ ಮಾಡೋ ವಿಧಾನವೂ ಎಲ್ಲರಿಗೂ ಮರ್ತೋಗಿದೆ. ಈಗ ಯಾರು ಆ ತಿಂಡಿಗಳನ್ನ ಮಾಡ್ತಾಯಿಲ್ಲ. ಅಂಥ ತಿಂಡಿಗಳು ಎಲ್ಲಿ ಸಿಗ್ತವೆ ಅಂದರೆ ಈಗ ಈ ಗ್ರಾಮೀಣ ಹೋಮ್ ಫುಡ್ಸಲ್ಲಿ ಎಲ್ಲ ಟ್ರೆಡಿಷನಲ್ ಮೆಥಡಲ್ಲಿ ಮಾಡತಕ್ಕಂಥ ಸಿಹಿ ತಿಂಡಿಗಳು, ಎಲ್ಲ ರೀತಿಯ ಮಿಲ್ಲೆಟ್ಸು, ಸಿರಿಧಾನ್ಯಗಳನ್ನ ಹಾಕಿ ಮಾಡಿರ್ತಕ್ಕಂಥ ಲಾಡು, ಸೋನಾ ಪಾಪಡಿ, ಅಜ್ಜಿ ಕೂದಲು ಅಂತ ಹೇಳ್ತೀವಲ್ಲ, ಪ್ರತಿ ಒಂದು ತಿಂಡಿ ಪದಾರ್ಥಗಳು ನಾವು ಏನು ಚಿಕ್ಕದ್ರಲ್ಲಿ ತಿಂತಿದ್ವಿ ಎಲ್ಲ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇವೆಲ್ಲ 10 ಪೈಸಕ್ಕೆ ನಾವು ತಿಂತಿದ್ವಿ ಈ ಬಿಸ್ಕೆಟ್ಗಳನ್ನ. ಈ ಬಿಸ್ಕೆಟ್ಗಳು, ಇದು ಒಂಥರ ಮಿಠಾಯಿ, ಇವೆಲ್ಲ ಅಂಗಡಿಗಳಲ್ಲಿ ಮೂಲೆ ಅಂಗಡಿ ಅಂತ ಸಿಗೋವು ನಮ್ಮ ಹತ್ರ. ಆ ಥರ ಮೂಲೆ ಅಂಗಡಿಯಲ್ಲಿ ಸಿಗತಕ್ಕಂಥ ಪದಾರ್ಥಗಳು. ಕಡಲೆ ಮಿಠಾಯಿ ಇವೆಲ್ಲ ನೋಡಿ, ಡೈರೆಕ್ಟಾಗಿ ಬೆಲ್ಲ ಹಾಕಿ ಕಡಲೆ ಹಾಕಿ ಮಾಡಿರೋ ಕಡಲೆ ಮಿಠಾಯಿಗಳು. ಇಲ್ಲಿ ಜೇನುತುಪ್ಪನೂ ಇದೆ, ಹಾಗೆ ಚಟ್ನಿ ಪುಡಿಯಲ್ಲೂ ಅಷ್ಟೇ ತುಂಬಾ ವೆರೈಟಿ ಇದೆ. ಮಸಾಲಾ ಪದಾರ್ಥಗಳಿದೆ, ಹಾಗೆ ಇದರಲ್ಲಿ ಉಪ್ಪಿನಕಾಯಿ ಕೂಡ ಸಿಗುತ್ತೆ. ಅದರಲ್ಲಿ ವಿಶೇಷತೆ ಏನಂದ್ರೆ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ನಾನ್ ವೆಜ್ ಅಲ್ಲಿ ಬಂದ್ರೆ ಚಿಕನ್ನು, ಮಟನ್ನು ಮತ್ತೆ ನಾಟಿ ಕೋಳಿದು, ಅದ್ರಲ್ಲಿ ಬೋನ್ ಐಟಮ್ಸ್ ಬೇಕು ಅಂದ್ರೆ ಬೋನಿಂದು ಕೂಡ ಸಿಗುತ್ತೆ. ಆ ಉಪ್ಪಿನಕಾಯಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ತಗೋಬಿಟ್ಟು ಬಂದಿದ್ರು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ತರಕಾರಿ ಉಪ್ಪಿನಕಾಯಿ ಬರುತ್ತೆ, ಹಣ್ಣುಗಳಿಂದ ಉಪ್ಪಿನಕಾಯಿ ಬರುತ್ತೆ, ಮಾವಿನ ಹಣ್ಣಾಗಿರ್ಬೋದು, ನಿಂಬೆಹಣ್ಣು, ಇಳ್ಳಿಕಾಯಿ, ಹುಣಸೆ ಹಣ್ಣಿಂದು. ಹಾಗೆ ತರಕಾರಿಲಿ ಬೇಕು ಅಂದ್ರೆ ತೊಂಡೆಕಾಯ್ದು ಕೂಡ ಇತ್ತು, ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ವೆಜ್ ನಾನ್ ವೆಜ್ ಅಲ್ಲಿ ತುಂಬಾ ವೆರೈಟಿ ಉಪ್ಪಿನಕಾಯಿ ಸಿಗುತ್ತೆ. ನೋಡಿ, ಈ ಸ್ವೀಟ್ಸ್ ಅಂತ ಎಲ್ಲ ಫೇಮಸ್, ತುಂಬಾನೇ ಇಷ್ಟ ಪಡ್ತಾರೆ. ನಾನು ಇವತ್ತೇ ಫಸ್ಟ್ ರುಚಿ ನೋಡಿದ್ದು, ತುಂಬಾನೇ ಇಷ್ಟ ಆಯ್ತು ನನಗಂತೂ. ಹಾಗೆ ಕೋಡ್ಬಳೆಗಳಲ್ಲಿ ನೋಡಿ ಎಷ್ಟು ವೆರೈಟಿ ಕೋಡ್ಬಳೆ ಇದೆ, ಅದು ಕಲರ್ ಆಗಿದೆ. ನೋಡಕ್ಕೆ ಏನೋ ಒಂಥರ ಖುಷಿ ಅನ್ಸುತ್ತೆ. ಚಕ್ಲಿನೂ ಅಷ್ಟೇ ತುಂಬಾ ವೆರೈಟಿ ಇದೆ. ಹಾಗೆ ಬುಂದಿ ನೋಡಿ, ಕಲರ್ ಬುಂದಿ. ಹಾಗೆ ಈ ಹಸಿರು ಬಟಾಣಿ ನೋಡಿದ್ರೆ ನಾವು ಚಿಕ್ಕದ್ರಲ್ಲಿ ಅಂಗಡಿಗೆ ಹೋಗ್ಬಿಟ್ಟು 50 ಪೈಸೆದೆಲ್ಲ ತಗೊಳ್ತಾ ಇದ್ದಿದ್ದು, ಅದು ಪೇಪರಲ್ಲಿ ಕವರ್ ಮಾಡ್ಕೊಡ್ತಾ ಇದ್ದಿದ್ದು ಎಲ್ಲ ನೆನಪಿಗೆ ಬರುತ್ತಲ್ವ. ಆ ಬಟಾಣಿನೇ ಎಲ್ಲರೂ ಹಂಚ್ಕೋರು 4 ಅಂತ ಹೇಳ್ಸ್ಕೊಡ್ತಾ ಇದ್ದಿದ್ದು. ಈ ಹಸಿರು ಬಟಾಣಿನೇ ಅದೆಲ್ಲ ನೆನಪಿಗೆ ಬರ್ತದೆ.
ಗ್ರಾಮೀಣ ಹೋಮ್ ಫುಡ್ಸ್ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡ್. ಇವ್ರ ಜೊತೆ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಆಪರ್ಚುನಿಟಿ ಇದೆ. ಇದ್ರ ಬಗ್ಗೆ ನಮ್ಮ ಮನೆಯವ್ರು ಮಾಹಿತಿ ಕೊಡ್ತಾರೆ. ಆ್ಯಕ್ಚುಲಿ ಪೂಜಾ ಅವ್ರು ಹೇಳಿದ್ರಲ್ಲ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳಿದ್ರಲ್ಲ, ಇದೇನು ಅಂತ ಅಂದರೆ ನನ್ನ ಚಾನಲಲ್ಲಿ ನೋಡಿದವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಗ್ರಾಮೀಣ ಹೋಮ್ ಫುಡ್ಸಲ್ಲಿ ಫ್ರ್ಯಾಂಚೈಸೀಸ್ ಯಾವ ಥರ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಯಾರೂ ನೋಡಿಲ್ಲ ಅಂದರೆ ಪೂಜಾ ಚಾನಲ್ ವ್ಯೂವರ್ಸ್ ಏನಾದರೂ ಇದ್ದರೆ ಅವ್ರಿಗೆ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಇದೇನು ಅಂದರೆ ಗ್ರಾಮೀಣ ಹೋಮ್ ಫುಡ್ ಅನ್ನೋದು ನೀವು ಇದೆಲ್ಲ ಏನೆಲ್ಲ ನೋಡಿದ್ರಿ, ಇವ್ರದ್ದೊಂದು ಕಂಪ್ನಿ, ಒಂದು ಬ್ರ್ಯಾಂಡ್ ಇದು. ಈ ಬ್ರ್ಯಾಂಡ್ ಒಂದು ಫ್ರಾಂಚೈಸೀಸ್ ಅಂತ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟು 3.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಇವ್ರ ಕಡೆಯಿಂದ ಬಹಳಷ್ಟು ಫೆಸಿಲಿಟೀಸು. 3.5 ಲಕ್ಷ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಇವ್ರ ಹತ್ರ ಇನ್ವೆಸ್ಟ್ ಮಾಡಿದ್ರೆ ಇವ್ರಿಗೂ ಒಂದು ಶಾಪ್ಗೆ ಅದೇನು ನಿಮ್ಮ ಮೆಟೀರಿಯಲ್ಸ್ ಎಲ್ಲ ಆಗಿರ್ಬೋದು, ಈ ಐಟಮ್ಸ್ ಎಲ್ಲ ಆಗಿರ್ಬೋದು, ಅದ್ರ ಜೊತೆಗೆ ಒಬ್ರಿಗೆ ಸ್ಯಾಲ್ರಿ ಕೂಡ ಇವರೇ ಕೊಡ್ತಾರೆ. ಅದೇನು 3.5 ಲಕ್ಷ ಈ ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿರ್ತೀರ ಅದಕ್ಕೆ 2% ಇಂಟ್ರೆಸ್ಟ್ ಕೂಡ ಅವರೇ ಕೊಡ್ತಾರೆ. ಎಲ್ಲ ಆಪರ್ಚುನಿಟಿ ಇದೆ. ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಈ ಥರ ಇದರಲ್ಲಿ ಗ್ರಾಮೀಣ ಹೋಮ್ ಫುಡ್ಸ್ ಜೊತೆ ಫ್ರಾಂಚೈಸೀಸ್ ಏನಾದ್ರು ತೊಗೊಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ಡಿಸ್ಕ್ರಿಪ್ಷನಲ್ಲೂ ಡೀಟೇಲ್ಸ್ ಇರುತ್ತೆ. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ಆ್ಯಕ್ಚುಲಿ 5 ವರ್ಷ ಲಾಕಿನ್ ಪೀರಿಯಡು. ಆ 5 ವರ್ಷದಲ್ಲಿ 1 ವರ್ಷದ ಒಳಗೆ ಇನ್ ಕೇಸ್ ನಿಮ್ಗೆ ಯಾಕೋ ಬಿಸ್ನೆಸ್ ವರ್ಕ್ ಆಗ್ತಿಲ್ಲ ಬಿಡ್ತೀವಿ ಅಂತಂದರೆ ಬಿಟ್ಟರೆ ನಿಮ್ಗೆ ಅದೇನು ಇನ್ವೆಸ್ಟ್ ಮಾಡಿರ್ತೀರ 3.5 ಲಕ್ಷ, ಆ ಇನಿಷಿಯಲ್ ಪೇಮೆಂಟ್ ಕಂಪ್ಲೀಟಾಗಿ ನಿಮಗೆ ರಿಟರ್ನ್ ಮಾಡ್ತಾರೆ. ಇದಿಷ್ಟು ಪ್ರೋಸೆಸ್ ಇದೆ. ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಅದೇ ನಾನು ಹೇಳಿದಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ. ಕೂಲಂಕುಷವಾಗಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ನ ಮಾಡಿ ಕೊನೆಗೆ ನೀವು ಅವ್ರ ಜೊತೆ ಫ್ರಾಂಚೈಸೀಸ್ನ ತಗೊಬೋದು. ಫ್ರಾಂಚೈಸೀಸ್ ಅನ್ನೋದ್ರಿಂದ ಏನು ಉಪಯೋಗ ಅಂತ ಅಂದರೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ನೀವು ಹೋಗ್ತಾ ಇದ್ದೀರಾ, ನಿಮ್ಗೆ ಅದ್ರ ಬಗ್ಗೆ ಐಡಿಯಾಸ್ ಜಾಸ್ತಿ ಇರಲ್ಲ. ಯಾವಾಗ ಪೇರೆಂಟಿಂಗ್ ಕಂಪ್ನಿ ಅದರಲ್ಲೇ ಅನುಭವ ಪಡ್ಕೊಂಡಿರೋದ್ರಿಂದ ನಿಮಗೆ ಒಂದು ಪೇರೆಂಟ್ ರೂಪದಲ್ಲಿ ನೀವು ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ಸೆಟಪ್ ಮಾಡಬೇಕು, ಯಾರಿಗೇನು ಸ್ಯಾಲ್ರಿ ಕೊಡಬೇಕು, ಮತ್ತು ನಿಮ್ಮ ಬಿಸ್ನೆಸ್ ಪ್ರೋಸೆಸ್ ಏನು ಎಲ್ಲದನ್ನೂ ಒಂದು ಪೇರೆಂಟ್ ರೀತಿ ನಿಮಗೆ ಗೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಫ್ರಾಂಚೈಸೀಸ್ ಅಂತ ತಗೊಂಡ್ರೆ ಅವ್ರ ಪ್ರೋಸೆಸ್ಸು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಬಿಸ್ನೆಸ್ನ ಸ್ಮೂತಾಗಿ ರನ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರಲ್ಲ, ಫ್ರಾಂಚೈಸೀಸಿ ತಗೊಂಡು ಸುಮ್ಮನೆ ಏನು ಕೆಲಸ ಮಾಡ್ದೇ ಅವ್ರು ಕೊಡೋ ಸಂಬಳ ತಗೊಂಡು ಸುಮ್ಮನೆ ಕೂತ್ಕೊಂಡ್ರೆ ವರ್ಕ್ ಆಗೋಲ್ಲ. ಅವ್ರು ಏನು ಪ್ಲ್ಯಾನ್ ಮಾಡಿರ್ತಾರೆ ಅವ್ರ ಜೊತೆ ಕೆಲಸ ಮಾಡಬೇಕು. ನೀವು ಎಫರ್ಟ್ ಹಾಕಿದಾಗ ಯಾವುದೇ ಒಂದು ಕೆಲಸ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಈ ಫ್ರಾಂಚೈಸೀಸ್ ತಗೊಂಡು ಸುಮ್ಮನೆ ಕೂರೋದಕ್ಕಿಂತ ಅವ್ರ ಜೊತೆ ನೀವು ಎಫರ್ಟ್ ಹಾಕಿ ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ ನೀವು ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ರನ್ ಮಾಡ್ಬೋದು. ಇದಿಷ್ಟು ಈ ಫ್ರಾಂಚೈಸೀಸ್ದು ಮಾಹಿತಿ. ನಾವು ಒಂದು 7 ರಿಂದ 8 ನಿಮಿಷ ವಿಡಿಯೋ ಮಾಡ್ತೀವಿ. ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳು ಕೇಳಬೇಕು ಅಂತ ಅನಿಸಿರುತ್ತೆ, ನಾವು ನಮಗೆ ಗೊತ್ತಿರೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇನ್ ಕೇಸ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನಿಸಿದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಕೂಲಂಕುಷವಾಗಿ ಮಾಹಿತಿ ತಿಳ್ಕೊಬೋದು. ನಿಮಗೆ ಏನು ಅನಿಸುತ್ತೆ ಅದ್ರ ಮೇಲೆ ನೀವು ಮುಂದುವರಿಬೋದು. ಹಾಗೆ ನಮಗೆ ಇಲ್ಲಿ ನಮ್ಮ ಸ್ನೇಹಿತರು ಸಿಕ್ಕಿರೋದ್ರಿಂದ ನಾವು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ನಾವಿರೋ ಜಾಗಕ್ಕೆ ಇಲ್ಲಿಗೂ 1 ಗಂಟೆ ಜರ್ನಿ ಆಗುತ್ತೆ. ಬಟ್ ಈ ಟ್ರಾಫಿಕಲ್ಲಿ 1.5 ಗಂಟೆ ಜರ್ನಿದು 2-2.5 ಗಂಟೆ ಹಿಡಿಯುತ್ತೆ. ಅಲ್ಲೇ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ನಾವು ಮನೆಗೆ ಬಂದ್ವಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.